ನಮ್ಮನ್ನು ಸುಡುವುದಕ್ಕಾವ ಬಿಡ್ತಾನೆ ಹೇಳು. ಆದ್ದರಿಂದ ಘನ ಪರಾಕ್ರಮಿಯಾದಂತಹ ನಮ್ಮ ಅಪ್ಪ ಬಂದು ನಮ್ಮನ್ನು ಬಿಡಿಸ್ತಾನೆ. ತಂದೆ ಇರುವಾಗ ನಮಗೆ ಯಾಕೆ ಭಯ ಎನ್ನುವ ಹಾಗೆ ಆ ಸಂದರ್ಭ ಈಗಿಲ್ಲ ಮಗನೇ. ನಮ್ಮವರೆಲ್ಲ ಹೊರಗಡೆ ಹೋಗಿದ್ದಾರೆ. ಬೆಂಕಿ ನೋಡಿ ನಮ್ಮನ್ನು ನಿಂಬುದಕ್ಕಾಗಿ ಬರ್ತಾ ಇದೆ. ಅವರು ಬರುವಷ್ಟರೊಳಗೆ ನಾವು ಸುಟ್ಟು ಸುಡುಗಾರಿ ಆಗ್ತೇವೆ. ಎಂದು ರಕ್ಷಿಸಲಾರ ಮಗನೇ ಮಗನೇ ನಿನ್ನ ಮಾತೇನು ನಿಜ ಮಗನೇ. ಆ ಇಂದ್ರ ನಮಗೆ ಸಹಾಯ ಮಾಡಿದ್ದು ನಿಜ. ಆದ್ರೆ ಅಂದಿನ ಪರಿಯಿಂದಲ್ಲ ಮಗನೇ. ಸರಿಯಾಗಿ ನೋಡುತ್ತಿ ಬಾಣದ ಚಪ್ಪರವನ್ನೇ ಬಲಿದಿದ್ದಾನೆ. ವರ್ಣ ದೇವರ ಒಂದು ಬಿಂದು ಕೂಡ ಹನಿಯು ದರಿದ್ರಿಗೆ ಸೋಕದಷ್ಟು ದೂರದಲ್ಲಿ ಚಪ್ಪರವನ್ನು ಬಂದಿದ್ದಾರೆ. ಸುತ್ತಲೂ ಪಂಜರವನ್ನು ರಚಿಸಿದ್ದಾರೆ. ಯಾವ ವ್ಯಕ್ತಿಯು ಕೂಡ ಹೊರಗೆ ಹೋಗುವ ಹಾಗಿಲ್ಲ, ಹೊರಗಿನವರು ಒಳಗೆ ಬರುವ ಹಾಗಿಲ್ಲ. ಇಲ್ಲ ಮಗನೇ, ಇನ್ನು ನಾವು ಬದುಕಿರುವ ಹಾಗಿಲ್ಲ.
ನಾವು ಯೋಚನೆ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ. ಯಾಕೆ ನಾಗ ಸಂತತಿಯಲ್ಲಿ ಜನಿಸಿದವರು ನಾವಾಗಿದ್ದೇವೆ. ಮೇಲೆ ಹಾರುವಂತಹ ವಿಶೇಷವಾದಂತಹ ಶಕ್ತಿ ನಮಗಿರುವಂತಹ ಕಾಲಕ್ಕೆ ಯಾಕಮ್ಮ ಹೆದರ್ತಿ ಹಾರುವ ಮೇಲೆ ಕಾಮಗಮನವು ನಮಗೆ ಜನ್ಮ ಜಾತವದು ಈ ಮಹಾರೇಯಮನು ತೊರೆದು ವ್ಯೋಮಕ್ಕೆ ಜಿಗಿದರ ನರನು ಬಿಡುವನೇ ವ್ಯೋಮಕ್ಕೆ ಜಿಗಿದರ ನರನು ಬಿಡುವನೇ ಹೋಗುವನೇ ಶರ ಬೆಸೆದು ಕಾಮಾಗಮನವು ನಮಗೆ ಜನ್ಮ ಜಾತವದುವುದು ಮಗನೇ. ನಿನ್ನ ಮಾತೆಯನ್ನು ನಿಜ ಮಗನೇ. ಆಗಸದಲ್ಲಿ ಹಾರುವಂತಹ ಶಕ್ತಿ ನಮಗೆ. ಹೌದಮ್ಮ. ನಾವು ಏನು ಮಾಡೋಣ ಹೇಳು. ನಾವೀಗ ನಾವು ಹಾರಿದೆ ಎಂದಾದ್ರೆ ಆ ನರ ನಮ್ಮನ್ನು ಕಂಡರಿಂದಾದ್ರೆ ಖಂಡಿತವಾಗಿ ನಮಗೆ ಬಾಣ ಪ್ರಯೋಗವನ್ನು ಮಾಡಿಯೇ ಬಿಡುತ್ತಾರೆ. ಇಬ್ಬರು ಹಾರುವಂತಹ ಸಂದರ್ಭದಲ್ಲಿ ಎರಡು ಬಾಣವನ್ನು ಪ್ರಯೋಗಿಸಿದ್ರೆ ನಾವು ಪ್ರಾಣವನ್ನು ಕಳಿಸಿಕೊಡುತ್ತೇವೆ. ಹಾಗಾಗಿ ಪ್ರಯೋಗ ಮಾಡಿ ನಮ್ಮನ್ನು ಕೊಲ್ತಾನೆ. ಖಂಡಿತ ಮಗನೇ. ಹಾಗಿದ್ರೆ ನಮ್ಮದಾದಂತ ವಿಷದ ಪ್ರಭಾವ ಏನು ಎನ್ನುವುದು ಅವನಿಗೆ ಗೊತ್ತಾಗಬೇಕು. ತರಗೆರೆಯೊಂದು ಭಸ್ಮ ಆಗುವ ಹಾಗೆ ನನ್ನ ವಿಷಯದ ಪ್ರಭಾವದಿಂದ ಶೋಭಾಗಿ ಸಾಗಿರರೆ ಇಬ್ಬರರು ತನ್ನ ಶರಕೀಡ ಕೈವನು ಮನುಜನರೇ ಅದಕ್ಕಾಗಿ ನಿನ್ನ ನಾನು ಅದಕ್ಕಾಗಿ ನಿನ್ನ ನಾನು ಮೇಲಕ್ಕೆ ನೆಗವೇ ಅದಕ್ಕೈದು ನನ್ನನ್ನು ಶರಬಿಸಿ ಬದುಕಿ ನುಡಿವೆ ನಾನರಿದರು ಚಿಂತೆ ಮಾಡದೆ ಕಾಲ ಕಾದು ಹಗೆ ತೀರ್ಚು ಬೇಡ ಸುಕುಮಾರ ನೀನಾಗ ಕುಲದೀಪಕನು ಕೋಪದ ಕೈಗೆ ಬುದ್ಧಿಯನ್ನು ಕೊಡಬೇಡ ಮಗನೇ, ಕೊಡಬೇಡ. ಬೆಂಕಿಯು ನಮ್ಮನ್ನು ಸುಡುತ್ತಾ ಇದೆ. ಬದುಕುವಂತ ಉಪಾಯವನ್ನು ನಾವು ಮಾಡಬೇಕು ಮಗನೇ. ನಮ್ಮ ಕುಲ ದೀಪಕ ನೀನು, ವಂಶೋದ್ಧಾರಕ ನೀನು. ನೀನು ಉಳಿಯಬೇಕು ಮಗನೇ, ನೀನು ಉಳಿಯಬೇಕು. ಅದಕ್ಕೊಂದು ಮಾತನ್ನು ನಾನು ಹೇಳುತ್ತೇನೆ, ಕೇಳಿಯ ಮಗನೇ. ಇಬ್ಬರು ಹಾರಿನಿರುತ್ತಾದ್ರೆ ಖಂಡಿತವಾಗಿ ಆಧಾರ ಮಾಡಲು ನಮ್ಮ ಇಬ್ಬರನ್ನು ಕೊಡುತ್ತಾನೆ. ಅದಕ್ಕೊಂದು ದಾರಿಯನ್ನಾಗಿ ಹೇಳುತ್ತೇನೆ. ನಿನ್ನನ್ನು ನಾನು ನುಗ್ಗುತ್ತೇನೆ ಮಗನೇ. ಕೇವಲ ಶಿರ ಮಾತ್ರ ಹೊರಗೆ ಕಾಣುವ ಹಾಗೆ ಒಂದೇ ಸರ್ಪವು ಹಾರುವ ಹಾಗೆ ಕಾಡುತ್ತದೆ ಆತನಿಗೆ. ಆತ ಬಾಣವನ್ನು ಪ್ರಯೋಗ ಮಾಡಿದ್ರೆ ನನ್ನ ಪ್ರಾಣವನ್ನಾದ್ರೂ ಕಳೆದುಕೊಂಡು ನೀನು ಬದುಕಬೇಕು ಮಗನೇ. ನಾನು ಬದುಕುವುದಕ್ಕೆ ಬೇಕಾಗಿ ನೀನು ತ್ಯಾಗವನ್ನು ಮಾಡ್ತೇನೆ. ಭಯವೇ ಇಲ್ಲ, ಏನು ಮಾಡುವಮ್ಮ? ನೀನು ಉಳಿಯಬೇಕು ಮಗನೇ, ನೀನು ಉಳಿಯಬೇಕು. ಹೌದು, ಹಾಗಿದ್ರೆ ಏನು ಮಾಡೋಣಮ್ಮ? ಏನು ಮಾಡೋಣಮ್ಮ? ಬಿಡ್ತೇನೆ. ಹಾಗೆ
ನಿನ್ನನ್ನು ಯಾವ ಕಾಲಕ್ಕೂ ಬಿಡುವುದಿಲ್ಲ. ನಿನ್ನನ್ನು ನಾನು